ಕನ್ನಡದಲ್ಲಿ ಬಿಗ್ ಬಾಸ್ನಲ್ಲಿ ಕೂಡ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದ ಮತ್ತು ಬಿಗ್ ಬಾಸ್ನಲ್ಲಿ ಇದ್ದಂಥ ಅತಿ ದೊಡ್ಡ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಹೃದಯಾಘಾತಕ್ಕೆ ಒಳಗಾಗಿ ಇದೀಗ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗ್ತದೆ. ಬಿಗ್ ಬಾಸ್ ಸೀಸನ್ 7ರಲ್ಲಿ ಕಾಣಿಸಿಕೊಂಡಿದ್ದಂತಹ ಅದ್ಭುತವಾದಂಥ ಕಲಾವಿದ ಮತ್ತು ನಟ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇಂಥ ನಟ ಇದೀಗ ವಿಧಿವಶರಾಗಿರೋಂಥದ್ದು. ಮುಂಜಾನೆ 3:30 ಸುಮಾರಿನಲ್ಲೇ ಸದ್ಯ ಕೊನೆ ಸೆಳೆದಿದ್ದಾರೆ. ಅವರು ಸದ್ಯ ಅವರ ಸ್ವಗೃಹದಲ್ಲಿ ಹುಬ್ಬಳ್ಳಿಯಲ್ಲಿರೋಂಥ ಸ್ವಗೃಹದಲ್ಲಿ ಈಗ ಕೊನೆ ಸೆಳೆದಿರೋಂಥದ್ದು. ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರು ಅಲ್ಲ, ರಾಜು ತಾಳಿಕೋಟೆ ಅವರು ಬಿಗ್ ಬಾಸ್ ಸೀಸನ್ 7ರಲ್ಲಿ ಕಾಣಿಸ್ಕೊಂಡಿದ್ದರು. ತುಂಬಾ ಅದ್ಭುತವಾದಂಥ ಆಟನ ಕೂಡ ಆಡ್ತಿದ್ರು. ಜೈ ಜಗದೀಶ್ ಅವರ ಜೊತೆ ಕೂಡ ಆ ಸಂದರ್ಭದಲ್ಲಿ ಅವರು ಕಾಣಿಸ್ಕೊಂಡಿದ್ದು. ಸುಮಾರು 75 ದಿನಗಳ ಕಾಲ ರಾಜು ತಾಳಿಕೋಟೆ ಅವರಲ್ಲಿದ್ದರು. ಅವರೇ ವಿನ್ ಆಗ್ತಾರೆ ಅಂತ ಹೇಳಲಾಗ್ತಿದ್ರು. ಕೆಲವೊಂದು ಆಟಗಳಿಂದಾಗಿ ಸದ್ಯ ಫಿಸಿಕಲ್ ಟಾಸ್ಕಿಂದ ಆ ಟೈಮಲ್ಲಿ ಹಿಂದೆ ಬಂದಿದ್ದರು. ಸದ್ಯ ಇದೀಗ ಆ ನಟ ಇಬ್ಬರು ಹೆಂಡತಿರ ಮುದ್ದಿನ ಗಂಡನ ಕೂಡ ಆಗಿದ್ದರು. ಕನ್ನಡದಲ್ಲಿ ದೊಡ್ಡ ಕಾಮಿಡಿ ಸ್ಟಾರ್ ಆಗಿ ಕೂಡ ಇವರು ಕಾಣಿಸ್ಕೊಂಡಿದ್ದಂಥ ನಟ ರಾಜು ತಾಳಿಕೋಟೆ ಅವರು ಇದೀಗ ಮುಂಜಾನೆ 4:30 ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ. ಹುಬ್ಬಳ್ಳಿಯಲ್ಲಿರುವಂಥ ಅವರ ಸ್ವಂತ ಮನೆಯಲ್ಲಿ ಕೊನೆ ಸೆಳೆದಿರುವಂಥದ್ದು ಅನ್ನೋ ವಿಚಾರ ಈಗ ಬಂದಿರೋಂಥದ್ದು. ಸೊ ನೀವೇನಂತೀರ?